ಇವತ್ತೇನು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟ ಇವತ್ತೇನು ಹಮ್ಮಿಕೊಂಡಿದೆ ಕಾರ್ಯಕ್ರಮ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ಜೈಕಾಂತ್ ಚಾಲುಕ್ಯರ ಅಧ್ಯಕ್ಷತೆಯಲ್ಲಿ ತುಂಬ ಭಾಳ ಮನಸ್ಸಿಗೆ ನೋವಾಗಿದೆ. ಏನಪ್ಪ ವಿಚಾರ ಅಂತ ಅಂದರೆ, ಇವತ್ತು ನಮ್ಮ ದಲಿತ ನಾಯಕರಾಗಿರ್ತಕ್ಕಂಥ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಅಂತ ಹೇಳಲ್ಲ, ಹಾಲಿ ಮಂತ್ರಿಗಳಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಎಸ್.ಸಿ. ಮಹದೇವಪ್ಪ ಅವರನ್ನ ನಮ್ಮ ಈ ಕ್ಯಾಬಿನೆಟ್ಗೆ ಸೇರಿಸ್ಕೋಬೇಕು ಅಂತ ಹೇಳುವ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಯಾಕೆ ಅಂತ ಅಂದರೆ, ಈ ಸಮಾಜದಲ್ಲಿ ಏನು ನಮ್ಮವರೇ ಒಗ್ಗಟ್ಟು ಕಳ್ಕೊತಾ ಇದ್ದಾರೆ, ಹಾಗಾಗಿ ನಮ್ಮ ಸಮಾಜ ವೀಕ್ ಆಗ್ತಾ ಇದೆ ಅಂತ ಎಲ್ಲ ಮಾತಾಡ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮ ಸಮಾಜ ಯಾವತ್ತು ಇಂಜರಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಇವತ್ತು ತೋರಿಸ್ತೀವಿ. ಈಗ ಏನು ಈ ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜ ಕಲ್ಯಾಣಕ್ಕೆ ಮಂತ್ರಿಗೆ ಅಧಿಕಾರ ಮಂತ್ರಿಗಿರಿ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ನಾವಂತೂ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾಕೆ ಅಂತ ಅಂದರೆ, ಚಿಕ್ಕವ್ರಿಗೂ ಇದ್ದಾರೆ, ಚಿಕ್ಕವ್ರಿಗೂ ಕೊಡಿ. ನಮ್ದು ಏನು 36% ಇದೆ. ಆ 36% ಎಲ್ಲ ಒಂದು 5 ಜನ, ಆ್ಯಕ್ಚುಲಿ 5 ಜನ ಮಂತ್ರಿಗಳನ್ನ ಮಾಡಬೇಕು. ಈಗ ಒಬ್ಬರು ಮಾಡಿದಿರಿ. ಮತ್ತು ನನಗೆ ಭಾಳ ಮನ್ಸಿಗೆ ನೋವಾಯ್ತು. ನಂತರ ಮಾತಾಡ್ತಾ ಇದ್ರೆ ಮನ್ಸಿಗೆ ನೋವಾಯಿತು. ಯಾಕೆ ಅಂತ ಅಂದರೆ, ಈ ನಮ್ಮ ಮಾಜಿ ಮುಖ್ಯಮಂತ್ರಿಗಾದ ಸಿದ್ದರಾಮಯ್ಯ ಅವರು ಎಲ್ಲಿಗೆ ಕೊಟ್ಟು ಅಲ್ಲಿ ಅವರ ಮಗನ ಗೆಲ್ಸ್ಕೊಳ್ಳುವ ಮುಖಾಂತರ, ಅವ್ರಿಗೆ ವರ್ಚಸ್ ಕೊಡುವಂಥ ಮುಖಾಂತರ ಮೈಸೂರು ಭಾಗದಲ್ಲಿ ನಮ್ಮ ಸಾಹೇಬರು ಎಗ್ಲಿಗೆ ಕೊಟ್ಟು ನಿಂತಿದ್ರು. ಅದನ್ನು ಇವತ್ತು ನಾವು ಮನ್ಸಿಗೆ ನೋವಾಗ್ತಾ ಇದೆ, ಏನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಸ್ನೇಹಿತರೆ, ಈ ನಮ್ಮ ಎಸ್.ಸಿ. ಮಹದೇವಪ್ಪ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಸ್ಥಾನ ಕೊಟ್ಟಿಲ್ಲ ಅಂತಂದರೆ ನಾವು ಹೆಂಗೆ ಬೇಕು ತಗೊಳ್ಳೋದು. ಅವ್ರು ಹೇಳ್ತಾರಲ್ಲ, ನಾವು ಹೆಂಗೆ ತಗೋತೀವಿ ಅಂತ, ನಮಗೂ ಹೆಂಗೆ ತಗೋಬೇಕು ಅಂತ ಗೊತ್ತಿದೆ ಅಂತ ಹೇಳ್ತಾ ಈ ಟಿವಿಕ ಮುಖಾಂತರ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.